ಗೈಸ್ ಎಲ್ರಿಗೂ ಇವತ್ತು ಬೆಳಗಿಂದನೇ ನಾನು ವಿಡಿಯೋ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇವತ್ತು ಅಕ್ಷಯ ತೃತೀಯ ಮತ್ತು ಬಸವನ ಜಯಂತಿ ಅಂತೆ. ನಮ್ಮ ಅಮ್ಮ ಆಲ್ರೆಡಿ ಮಾರ್ನಿಂಗ್ ಎದ್ದು ಪೂಜೆ ಎಲ್ಲ ಮಾಡಿ ಅಡುಗೆ ಎಲ್ಲ ಮಾಡಿ ಹೋಗಿದ್ದಾರೆ ಗೈಸ್. ನಮ್ಮದೇನೂ ಇಲ್ಲ ಇವತ್ತೊಂದು ಪ್ರಮೋಷನ್ ಮೀಟಿಂಗ್ ಇತ್ತು. ಸೊ ನಾನು ಅದಕ್ಕೆ ಹೋಗೋಕ್ಕಾಗಿಲ್ಲ. ಅವರು 1 ಅವರ್ ಲೇಟ್ ಮಾಡಿದ್ರು ಅಂತ ನಾನೇ ಕ್ಯಾನ್ಸಲ್ ಮಾಡಿಕೊಂಡೆ ಪ್ರಮೋಷನ್ ಮೀಟಿಂಗ್ನ. ಇವತ್ತಿನ ವ್ಲಾಗ್ ಏನಾಗಿರುತ್ತೆ ಅಂತ ನೀವು ಆಲ್ರೆಡಿ ತಮ್ಮಲ್ಲಿ ನೋಡಿರ್ತೀರ. ಇವತ್ತು ನಮ್ಮ ಬೇಬಿದು ಸ್ವಲ್ಪ ಡೈಲಿ ರೊಟೀನ್ ಯಾವ ಥರ ಇರುತ್ತೆ ಅಂದರೆ ಮಾರ್ನಿಂಗ್ ರೊಟೀನ್ ಮಾತ್ರ ಇದು. ಆಮೇಲೆ ನಂದು ಡೈಲಿ ರೊಟೀನ್ ಯಾವ ಥರ ಇರುತ್ತೆ ಇದಾಗಿರುತ್ತೆ ಗೈಸ್ ಅಷ್ಟೇ. ಇವತ್ತಿನ ವ್ಲಾಗ್ ಏನು ಶಾರ್ಟ್ ವ್ಲಾಗ್ ಆಗಿರುತ್ತೆ ಗೈಸ್. ಬಿಕಾಸ್ ನಾನು ಒಂದು 12:30ಗೆಲ್ಲ ಅಪ್ಲೋಡ್ ಮಾಡ್ತೀನಿ ವೀಡಿಯೋನ. ಬಿಕಾಸ್ ವೀಡಿಯೋಸ್ ಇವತ್ತಿಂದ ಯಾವುದೂ ಇರಲಿಲ್ಲ. ಸೊ ಇವತ್ತು ವ್ಲಾಗ್ ಮಾಡಿ ಇವತ್ತೇ ಅಪ್ಲೋಡ್ ಮಾಡ್ತಾಯಿದ್ದೀನಿ. ಸ್ಟೇ ಟ್ಯೂನ್ ಗೈಸ್. ಬಾರ್ವಿ ಆರ್ವಿಗೆ ಊಟ ಕೊಡ್ಬೇಕು ಗೈಸ್. ತುಂಬ ಲೇಟ್ ಆಗಿಬಿಡ್ತು. ಸ್ವಲ್ಪ ನಂದು ಓಟ್ಸ್ ಪ್ರಿಪೇರ್ ಮಾಡ್ಕೊಳೋ ಅಷ್ಟರಲ್ಲಿ. ಸೊ ಅದಕ್ಕೆ ಏನಂದರೆ ಸಿರ್ಲ್ಯಾಕು ಸ್ವಲ್ಪ ಜಾಸ್ತಿ ಕೊಡ್ತೀನಿ ಗೈಸ್ ಇವಾಗ. ಯಾಕೆಂದರೆ ಅವಳಿಗೆ ಹೊಟ್ಟೆ ಹಸಿ ತಾಳೋಕ್ಕಾಗ್ತಾಯಿಲ್ಲ. ಅದು ಫೀಲ್ ಆಗ್ತೈತೆ ಅವಳಿಗೆ. ಸೊ ನೋಡಿ ವೆಯ್ಟ್ ಮಾಡ್ತಾವಳೆ. ಆರ್ವಿ 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 ನೋಡಿ ಗೈಸ್. ಸೊ ಬಿಸಿನೀರು ಕಾಯಿಸಿದ್ದೀನಿ. ಅದು ಪಾತ್ರೆ ಸಿಕ್ಕಿಲ್ಲ ಗೈಸ್ ಸಡನ್ನಾಗಿ. ಅದಕ್ಕೆ ನಾನು ಇಷ್ಟು ದೊಡ್ಡ ತಪ್ಪಲೆಯಲ್ಲಿ ಇಷ್ಟು ನೀರು ಕಾಯಿಸಿರೋದು. ಸ್ವಲ್ಪ ಲೋಟ ತೊಳ್ಕೊಂಡ್ಬಿಡ್ತೀನಿ. ಮನೆ ಗಲೀಜಾಗ್ಬಿಟ್ಟಿತ್ತೆ. ನಮ್ಮ ಅಮ್ಮ ಇವತ್ತು ಅಕ್ಷಯ ತೃತೀಯ ಅಂತ ನೆಲ್ಲ ಕ್ಲೀನ್ ಮಾಡಿ ಹೋಗಿದ್ದಾರೆ. ಎಲ್ಲ ಪೂಜೆ ಎಲ್ಲ ಮಾಡಿ. ಬಟ್ ನಾನಂತೂ ಇನ್ನೂ ಹಿಂಗೆ ಇದ್ದೀನಿ ಗೈಸ್. ಪಾಪಗೆ ಊಟ ಕೊಟ್ಬಿಟ್ರೆ ಸಮಾಧಾನ. ಓನಮ್ಮ ಓನೆ ಕಂದ ಬಾ. ಗೈಸ್ ಅಷ್ಟೇ ಬಿಸಿನೀರು ಇನ್ನೂ ಬೇಕಾಗುತ್ತೆ. ಸೊ ಮಿಕ್ಸ್ ಮಾಡ್ಕೊತೀನಿ ಎಷ್ಟಾಗುತ್ತೆ ಅಂತ. ಸ್ವಲ್ಪ ತೆಳ್ಳು ಕಾಯಿಸ್ತೀನಿ ಗೈಸ್. ಬಿಕಾಸ್ ಅವಳಿಗೆ ನೀರು ಕೊಡೋಂಗಿಲ್ಲ. ನೀರು ಕುಡಿಯೋಂಗಿಲ್ಲ. ಅದಕ್ಕೇ ನಾನು ಇದಕ್ಕೆ ಸ್ವಲ್ಪ ನೀರು ಆ್ಯಡ್ ಮಾಡ್ತೀನಿ. ಇಷ್ಟು ತೆಳ್ಳ ಸಾಕು ನಾರ್ಮಲ್ ಟೈಮಲ್ಲಿ. ಅವ್ನು ನೋಡಿ ತಡ್ಕೊತಾನೇ ಇಲ್ಲ. ಫುಲ್ ಆಟ ಆಡ್ತಿರ್ತಾಳೆ ಗೈಸ್ ಯಾವಾಗಲೂ. ಸೊ ಇವಾಗಿದು ಸ್ವಲ್ಪ ಸರಿ ಹೋಗಿ ತುಂಬ ಬಿಸಿ ಹಾಕಿದ್ರಿಂದ ಬೇಗ ಇದಾಗೈತೆ ಗೈಸ್. ಈಗ ಇನ್ನೊಂದು ಸ್ವಲ್ಪ ನೀರು ಹಾಕ್ಕೊತೀನಿ. ಅವ್ರಿಗೆ ನೀರು ಕೊಡಲ್ವ. ಸ್ವಲ್ಪ ನೀರು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿದ್ರೆ ಆವಾಗ ಸರಿ ಹೋಗುತ್ತೆ. ಈಗ ಇದನ್ನು ಸಡನ್ನಾಗಿ ಕೊಡಲ್ಲ. ತುಂಬ ಹೊತ್ತು ಒಂದು 10 ಮಿನಿಟ್ಸ್ ಆದರೂ ಫ್ಯಾನಲ್ಲಿ ಫುಲ್ ಆರಿಸ್ತೀನಿ ಗೈಸ್. ಬಿಸಿ ಬಿಸಿ ಕೊಡಬಾರ್ದು. ಸೊ ಇಷ್ಟು ಇದು ತುಂಬಾ ಆಗೋಯ್ತು. ಅವ್ಳು ನೀರು ಕೊಡಲ್ಲ ಅಂತ ನಾವು ಈ ಥರ ಮಾಡ್ತಿರೋದು ನೋಡಿ ಗೈಸ್. ಬಾಮ್ ನಿಧಾನಕ್ಕೆ ಬಾ. ಸೊ ಫ್ಯಾನ್ ಹಾಕಿದ್ದೀನಿ ಗೈಸ್. ಅವಳಂತೂ ಇರ್ತಾನೆ ಇಲ್ಲ. ಆರ್ವಿ ಆರ್ವಿ ಆರ್ವಿ
ಆರ್ವಿ ಮಾ ಬಾ ಬಾ ಬೇಗ ಬಾ 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 ಆರ್ವಿ ಬಾ ಆರ್ವಿ ಇಲ್ಲಿ ಆರ್ವಿ ಇಲ್ಲೈತೆ ಬಾ ಇಲ್ಲಿ ಗೈಸ್ ವೆಯ್ಟ್ ಮಾಡ್ತಾ ಇದ್ದಾಳೆ ಅವಳಂತೂ ತುಂಬಾ ನಾಕೆ ಸೊ ಫಸ್ಟ್ ಅವಳು ಕೊಟ್ಬಿಡ್ತೀನಿ. ಅವಳು ತಡ್ಕೊಂತಾನೆ ಇಲ್ಲ, ಓಡಾಡ್ತಾನೆ ಇದ್ದಾಳೆ. ಆರಲಿ ಅಂತ ಫ್ಯಾನಾಗಿ ಬಿಟ್ಟಿದ್ದೆ ಸ್ವಲ್ಪ ಹೊತ್ತು, ಈಗ ಆರಿದೆ ಕಂಪ್ಲೀಟಾಗಿ. ಅವಳಿಗೆ ಹಿಂಗೆ ಸೌಂಡ್ ಮಾಡಿದ್ರೆ ಆಗಲ್ಲ ಗೈಸ್, ಕೊಟ್ಬಿಡ್ಬೇಕು ನೋಡಿ. ತಗೋ. ಸೊ ನಾನು ಹಂಗೆ ಹಾಲು ಕುಡಿತೀನಿ ಗೈಸ್. ಅವಳು ನೋಡಿ ಗೈಸ್, ಅದು ಅವಳು ತಿಂದಿದ ತಕ್ಷಣ ಮುಖ ಒರೆಸ್ಬಿಡ್ಬೇಕು. ಒರೆಸಿಲ್ಲ ಅಂದರೆ ಈ ಥರ ಆಡ್ತಾ ಇರ್ತಾರೆ. ಬಿಕಾಸ್ ಅದೇನಂದರೆ ಡ್ರೈ ಆಗ್ತಾ ಇರುತ್ತೆ, ಅವ್ರಿಗೆ ಹಿಂಸೆ ಅನ್ನಿಸ್ತಾ ಇರುತ್ತೆ. ಸೊ ನಾನಿವಾಗ ವಾಶ್ ಮಾಡೋಕ್ಕೆ ಪ್ಲೇಟಿಗೆ ನೀರು ಹಿಡ್ಕೊತೀನಿ ಗೈಸ್. ಇವಾಗ ಅವಳ ಮುಖ ಎಲ್ಲ ನೀಟಾಗಿ ವಾಶ್ ಮಾಡಬೇಕು. ಸೊ ಬಿಸಿನೀರು ನಮ್ಮ ಮನೇಲಿ. ಏನಾಯ್ತಪ್ಪ, ಏನಾಯ್ತು? ಮುತ್ತ ಕೊಡು, ಮುತ್ತ ಮುತ್ತ. ಇರು ವಾಶ್ ಮಾಡಿಕೊಡ್ತೀನಿ. ಅವಳಿಗೆ ವಾಶ್ ಮಾಡೋಕ್ಕೆ ನಾವು ಇದೇ ಬಟ್ಟೆ ಗೈಸ್ ಇಟ್ಟಿರೋದು, ಸಾಫ್ಟು. ಸೊ ನೋಡಿ ಹೆಂಗೆ ಆಡ್ತಾವೆ. ನೀಟಾಗಿ. ಸೊ ಬಿಸಿನೀರು ಬರ್ತೈತೆ ಗೈಸ್, ಹಿಡ್ಕೊಂಡಿದ್ದೀನಿ ನಾನು. ಸೊ ಇವಾಗ ನೀರು ಇಟ್ಬಿಟ್ಟು ನೀರು ಆಫ್ ಮಾಡಿಕೊಂಡು ನಾನು ಒಬ್ಬಳೇ ವಿಡಿಯೋ ಮಾಡಬೇಕಲ್ವ, ಅದಕ್ಕೆ ಕಷ್ಟ. ಸೊ ಇವಾಗ ವಾಶ್ ಮಾಡೋಣ ಬಾ. ನೀರು ಕುಡಿದ್ಬಿಡ್ತಾರೆ ಗೈಸ್, ಕುಡಿದಿರೋ ಥರ ನೋಡ್ಕೊಳ್ಳಿ. ಮತ್ತು ಬಾಚಣಿಗೆಗಳು ನಮಗೆ ಕಾಣಿಸ್ತಾ ಇಲ್ಲ ಅನಿಸುತ್ತೆ. ನಾನು ಕಾಣಿಸಿದ್ರೆ ಇವಳಿಗೆ ಇದು ಮಾಡೋದು ಗೊತ್ತಾಗಲ್ಲ. ಸೊ ಯಾವ ಥರ ಮಾಡ್ತೀನಿ ಅಂತ ನೋಡಿ. ಅವ್ಳಿಗೆ ಆಗ್ತಾಯಿಲ್ಲ. ಏನಾಯ್ತೈತಪ್ಪ? ಫಸ್ಟು ಬಾಯಿ ಒರೆಸ್ಬಿಡ್ತೀನಿ. ಕಾಣಿಸ್ತಾ ಇದ್ದಾರ ಅದೇಮೋ? ಓಕೆನಾ? ಏಯ್ ನೆಕ್ಬಾರ್ದು. ಏಯ್ ಇರು ಇರು ಇರು. ಸೊ ಹಿಂಗೆ ನೀಟಾಗಿ ವಾಶ್ ಮಾಡಿಕೊಡಿ ಗೈಸ್. ಯಾಕೆಂದರೆ ಸಿಡ್ಲಾಕು ಸಿಹಿ ಇರುತ್ತಲ್ವಾ. ಅಮ್ಮ ಇಲ್ಲಿ ಇಲ್ಲಿ ಆರ್ವಿ ಆರ್ವಿ ಇಲ್ಲಿ ನೋಡು, ಮೇಲೆ ನೋಡು, ಮೇಲೆ ನೋಡು ಆರ್ವಿ. ಗೈಸ್ ಅವ್ಳು ಬಿಡಲಿಲ್ಲ ಅಂದರೂ ಇನ್ನು ನೀಟಾಗಿ ಒರೆಸ್ಕೊಡಿ. ಇದು ವೆಟ್ಟಾಗಿರೋದು, ಸೊ ಈ ಕಡೆ ವೆಟ್ಟಾಗಿಲ್ದೇ ಇರೋ ಕಡೆ ನೀಟಾಗಿ ಒರೆಸ್ಬೇಕು. ಈ ಥರ ನೀಟಾಗಿ ವಾಶ್ ಮಾಡಿಕೊಡಿ ಬಾಯಿ ಹತ್ರ. ನೆಕ್ಸ್ಟು ಮತ್ತೆ ವೆಟ್ಟಾಗಿರೋ ಜಾಗನ ಟ್ಯಾಪ್ ಮಾಡಿ
ಕಣ್ಣೊರೆಸಿ ಇವಾಗ ಮೇಯ್ನಾಗಿ ಕಣ್ಣೊರೆಸ್ಬೇಕು. ನಮ್ಮ ಅಮ್ಮ ಚೆನ್ನಾಗಿ ಒರೆಸ್ಕೊತಾಳೆ. ನೋಡಿ ಈ ಥರ ವಾಶ್ ಮಾಡ್ತೀನಿ. ಈಗ ಇನ್ನೊಂದು ಸೈಡ್ ಹಂಗೆ ಮಾಡ್ತೀನಿ ಗೈಸ್. ನಿಮ್ಗೆ ಆಲ್ಮೋಸ್ಟ್ ಕಾಣಿಸ್ತೀರ ಅಂದರೆ ನಾನು ಬೇಜಾರು ಮಾಡ್ಕೋಬೇಡಿ, ನೆಕ್ಸ್ಟ್ ವೀಡಿಯೋ ಹಾಕಿರೋದು ಮಾಡಿಸ್ತೀನಿ ನಾನು. ಅಮ್ಮ ಇಲ್ಲಿ ಈ ಕಡೆ ತಿರುಗಿ. ಸೊ ನೋಡಿ ಗೈಸ್, ಗಲೀಜು ಕಾಣಿಸ್ತಾ ಆಯ್ತಾ? ಹಿಂಗಿರುತ್ತಲ್ವಾ, ನೋಡ್ಕೊಂಡು ಬಾಚಿ ಗೈಸ್. ನಾನು ವೀಡಿಯೋ ನೋಡೋಕ್ಕಾಗಲ್ಲ, ಬೇಜಾರು ಮಾಡ್ಕೋಬೇಡಿ. ಅವರು ಕಣ್ಣು ಮುಚ್ಚಲ್ಲ, ಅದು ಬೇರೆ. ರಾವಿ ಆ ಕಡೆ ತಿರುಗಿ. ಇರಾರ್ವಿ ಗೈಸ್, ಇದು ಈ ಬಾಚಣಿಗೆ ನಾನು ಯಾಕೆ ತೊಗೊಂಡಿದ್ದೀನಿ ಅಂದರೆ, ಇದು ಚಿಕ್ಕದಿರೋದ್ರಿಂದ ಓಲು ಸ್ವಲ್ಪ ಅವಳಿಗೆ ಎಲ್ಲ ಕಡೆನೂ ಕೂಮಾಗುತ್ತೆ. ಎಷ್ಟೊಂದು ಬಾಚಣಿಗೆ ಯೂಸ್ ಮಾಡಿ ಫೈನಲಾಗಿ ನಾನು ಇದನ್ನು ಯೂಸ್ ಮಾಡ್ತಿರೋದು ಗೈಸ್. ನೋಡಿ ಬಾಚಿಸ್ಕೊತಾನೆ ಇಲ್ಲ ಇವಳು, ಹಿಡ್ಕೊಬೇಕು ಒಂದು ಕೈಯಲ್ಲಿ. ಆರ್ವಿ ಯಾಕೆ ಒದೇಬೇಕಾ ಆರ್ವಿ? ಆರ್ವಿಮಾ ಆರ್ವಿ ಸ್ಟಾಪ್ ಆರ್ವಿ. ಕೊಮ್ಮಲ್ಲಿ ಇವಾಗ ಇದು ದೊಡ್ಡ ಕೊಮ್ಮ ಮಾಡ್ತೀನಿ ಗೈಸ್. ಎಲ್ಲಿ ಕೂದಲು ಜಾಸ್ತಿ ಇರುತ್ತೋ ಅಲ್ಲೆಲ್ಲ ಹಿಂಗೆ ಮಾಡ್ಕೊಳ್ಳಿ. ನೋಡಿ ಇವಾಗ ಫೇಸ್ ಯಾವ ಥರ ಆಯ್ತಂತ. ಅರ್ವಿ ಫೇಸ್ ತೋರಿಸು. ಫಸ್ಟು ಸ್ಟೆಪ್ಪು ಕಿವಿ ಕ್ಲೀನ್ ಮಾಡಬೇಕು ಗೈಸ್. ಕಿವಿ ಅದು ಮುಚ್ಕೊಂಡಿರುತ್ತೆ, ಅಂದರೂ ಒಂದ್ಸಲಿ ಯಾವುದು ಧೂಳು ಹೋಗದೆ ಇರೋ ಥರ ನೀಟಾಗಿ ಕಿವಿ ಒಳಗಡೆ ಹಾಕಿ ಕ್ಲೀನ್ ಮಾಡಬೇಕು. ಮೇಡಮ್ ಸಾಕು ಅರ್ವಿಮಾ? ಫೇಸ್ ಸಾಕು. ಇವಾಗ ಬ್ಯಾಕ್. ಮೇಲ್ಗಡೆ ಎಲ್ಲಾದರೂ ಗಲೀಜು ಅನಿಸಿದ್ರೆ ತೆಗೆದು ಬಟ್ಟೆಲಿ ಒರೆಸ್ಬಿಟ್ಟು ಆಮೇಲೆ ಒಂದು ಬಟ್ಟೆಲಿ ಒರೆಸಿದ್ರೆ ಅವಾಗ ಸರಿ ಹೋಗುತ್ತೆ ಕೂದಲು. ಇವಳು ಜಾಸ್ತಿ ಗಲೀಜು ಮಾಡ್ಕೊಳ್ಳೋಣ ಗೈಸ್. ಸೊ ಕೆಳಗಡೆ ಸ್ವಲ್ಪ ಗಲೀಜು ಮಾಡ್ಕೊತಾಳೆ. ಇಲ್ಲಮ್ಮ ಹಿಂಗೆ ಹಿಡ್ಕೊಂಡು ಮಾಡಿ ಚೆನ್ನಾಗಿ ಮಾಡಿದ್ರೆ ಎಲ್ಲರೂ ಗಲೀಜಿದ್ರೆ ಬಂದ್ಬಿಡುತ್ತೆ. ಸೊ ನೀಟಾಗಿ ಕುಮ್ಮಾಡ್ಲಿ ಅಷ್ಟೇ. ಪ್ರಿಪೇರ್ ಅಷ್ಟೇ ಗೈಸ್. ಈ ಥರ ಕೂಮ್ ಮಾಡಬೇಕು ಅವಳಿಗೆ, ಮತ್ತು ನೀಟಾಗಿ ವಾಶ್ ಮಾಡಬೇಕು. ಅವಳು ಸ್ನಾನ ಮಾಡ್ಸೋಂಗಿಲ್ಲ ಅಲ್ವಾ, ಸ್ನಾನ ಮಾಡಿಸೋವರೆಗೂ ಈ ಥರ ನೀಟಾಗಿ ಕೂಮ್ ಮಾಡಿ ನೀಟಾಗಿ ಒರೆಸಿ ಅಲ್ಲಿವರೆಗೂ ಚೆನ್ನಾಗಿ ಮೇಂಟೈನ್ ಮಾಡಬೇಕು. ಸೊ ಅವಳು ಆವಾಗಲೇ ಕಾಲಲ್ಲೆಲ್ಲ ಸಿರ್ಲಾಕ್ ಮಾಡ್ಕೊಂಡಿದ್ದಾಳು, ಅದನ್ನು ಕೈಯಲ್ಲಿ ಸುಮ್ಮನೆ ಹಿಂಗೆ ಅಂದ್ಕೊತೀನಿ. ಅದೇನು ಡ್ರೈ ಆಗಿಬಿಡುತ್ತೆ ಗೈಸ್. ಡ್ರೈ ಆಗಿಬಿಟ್ರೆ ಮತ್ತೆ ಇರುವೆ ಹತ್ಕೊಳುತ್ತೆ. ಇವ್ರಿಗೆ ಗೊತ್ತಾಗಲ್ಲ ಇರುವೆ ಹತ್ಕೊಳೋದು, ಅದಕ್ಕೆ ಸಿರ್ಲಾಕ್ದು ಮಾತ್ರ ಯಾವಾಗಲೂ ನೀವು ತಿನ್ನಿಸ್ದಾಗೆಲ್ಲ ಒಂದು ಟೈಮ್ ಆದರೂ ಈ ಥರ ವಾಶ್ ಮಾಡಿಬಿಡಿ, ಆವಾಗ ಸರಿ ಹೋಗ್ಬಿಡುತ್ತೆ. ಅಷ್ಟೇ ಗೈಸ್, ಇಷ್ಟೇ. ಇವಳನ್ನ ಮಾರ್ನಿಂಗ್ ಟೈಮ್
ಕಚ್ಚು ಕಚ್ಚು ಇಲ್ಲ, ಒಂದು ನಿಮಿಷ. ರೆಡಿ ಅಮ್ಮು. ಸೊ ಇಷ್ಟೇ ಇದನ್ನ ವಾಶ್ ಮಾಡಾಕ್ತೀನಿ. ರೆಡಿ ಅಮ್ಮು, ರೆಡಿ? ಎದು ಆರ್ವಿ, ಎದು ಆರ್ವಿ, ಬಾ, ಗೆಟಪ್ ಆರ್ವಿ. ಗುಡ್. ಅವ್ರ ಪಾಡಿಗೆ ಅವ್ರು ಇರ್ತಾರೆ. ನೆಕ್ಸ್ಟ್ ಸೊ ನಾನು ಇದು ಕಣ್ಣಲ್ಲಿ ತೆಗ್ದಿರೋ ಗಲೀಜಿದು. ಸೊ ಇದನ್ನು ಚೆಲ್ಬಿಟ್ಟು ನೀಟಾಗಿ ವಾಶ್ ಮಾಡಿಟ್ರೆ ಮುಗೀತು. ಮಾರ್ನಿಂಗ್ ಹೋಗಿ ಬಾ. ಎಸ್ ಗೈಸ್, ಇವತ್ತು ಅಕ್ಷಯ ತೃತೀಯ ಮತ್ತು ಬಸವನ ಜಯಂತಿ ಅಂತೆ. ಸೊ ನಮ್ಮಮ್ಮ ನೀಟಾಗಿ ಪೂಜೆ ಎಲ್ಲ ಮಾಡಿ ಅವ್ರು ಅಡುಗೆ ಮಾಡಿಕೊಂಡು ಹೋದರು. ನಾನೇನು ಮಾಡಿಲ್ಲ ಗೈಸ್. ನನಗೊಂದು ಸ್ವಲ್ಪ ಹೊರ್ಗಡೆ ಕೆಲಸ ಇತ್ತು, ಒಂದು ಪ್ರಮೋಷನ್ ಮೀಟಿಂಗ್ ಇತ್ತು. ಸೊ ಅದು ಕ್ಯಾನ್ಸಲ್ ಆಯಿತು. ನಾನೇ ಕ್ಯಾನ್ಸಲ್ ಮಾಡಿಕೊಂಡೆ, 1 hour ಲೇಟ್ ಮಾಡಿದ್ರು ಅಂತೇಳಿ. ಸೊ ಈ ಥರ ರೆಡಿ ಮಾಡಿದರು ಗೈಸ್ ಪಾಪು. ಸೊ ಪುಳಿಯೋಗರೆ ಮಾಡಿದ್ದಾರೆ. ನೋಡಿ ನಮ್ಮ ಮನೆ ದುರ್ವಿಧಿ ಯಾವ ಥರ ಅಂದರೆ, ಅವ್ರಿಗೆ ಅಂತ ಇಷ್ಟು ದೊಡ್ಡದಾಗಿ ಬೆಡ್ಶೀಟ್ ಹಾಕಿ ಎಲ್ಲ ರೆಡಿ ಮಾಡಿದ್ರು, ಕ್ಲೀನ್ ಮಾಡಿ ಒರೆಸಿ ಎಲ್ಲ ಮಾಡಿದರು. ಅವ್ರು ಮಲಗೋದೆಲ್ಲಿ ಗೊತ್ತಾ? ಇಲ್ಲಿ. ಯಾವಾಗಲೂ ಅಷ್ಟೇ ಗೈಸ್, ಯಾವಾಗಲೂ ಹಂಗೆ ಮಾಡೋದು. ಈ ಥರ ಹೋಗಿ ಅಲ್ಲಿ ಆರಾಮಾಗಿ ಮಲ್ಕೊಳೋದು ಅಲ್ವಾ? ನೋಡಿ ಗೈಸ್, ಅಲ್ಲೇ 2 hours ಅಲ್ಲೇ ಮಲ್ಗೋಳೆ, ಎದ್ದೇಳಿ ಬರ್ತಾನೆ ಇಲ್ಲ. ಹಂಗೆಲ್ಲ ಮಾಡಬಾರ್ದು. ಏಯ್ ಆರ್ವಿ, ಯಾಕೆ ಹಂಗೆ ಮಾಡೋದು ನೀನು? ಹಂಗೆ ಕಸ್ತೀಯಾ? ಎಸ್ ಇವತ್ತಿನ ಲಾಗ್ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ. ಇಷ್ಟ ಆಗಿದೆ ಪ್ಲೀಸ್ ಶೇರ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ. ಇನ್ನೂ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಬೇಗ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಅಲ್ಲೇ ಕಾಣ್ತಿರೋ ಬೆಲ್ಲೈಕನ್ನ ಕ್ಲಿಕ್ ಮಾಡಿ. ಬೆಲ್ಲೈಕನ್ನ ಕ್ಲಿಕ್ ಮಾಡೋದ್ರಿಂದ ನಾನು ಮಾಡೋ ವಿಡಿಯೋ ಫಸ್ಟ್ ನೋಟಿಫಿಕೇಷನ್ ನಿಮಗೆ ಬರುತ್ತೆ. ಸೊ ಲವ್ ಯು ಆಲ್, ಟೇಕ್ ಕೇರ್, ಬೈ ಬಾಯ್, ಲವ್ ಯು.